ಏನು ಹೇಳವ್ರೆ ಕಾಂಗ್ರೆಸ್ನ ಬಿ ಆರ್ ಪಾಟೀಲ್ರು, ಏನು ಹೇಳವ್ರೆ ಕಾಂಗ್ರೆಸ್ನ ಕಾಗೆ ಅವರು, ಏನು ಹೇಳವ್ರೆ ಕಾಂಗ್ರೆಸ್ನ ಮೊಳಕಾಲ್ಮೂರು ಶಾಸಕರು. ಬೀದಿಲ್ ಜನ ತೂಚಿ ಅಂತ ಉಗಿತಾವ್ರೆ. 2 ವರ್ಷದಲ್ಲಿ ಕೇವಲ 10 ಕೋಟಿ ಕೊಟ್ಟಿದ್ದೀರಿ, ಮೂಗಿಗೆ ತುಪ್ಪ ಸೌರ್ದಂಗೆ ಸೌರ್ ಕಳಿಸಿದ್ದೀರಿ. ನಾವು ಏನಂತ ಉತ್ತರ ಕೊಡೋಣ, ಏನಂತ ಮಖ ತೋರಿಸೋಣ ಜನಗಳಿಗೆ? ಜನ ಬೀದಿಲಿ ಉಗಿತಾವ್ರೆ ಅಂತ ಜನತಾದಳದವ್ರು ಹೇಳ್ತಾ ಇರೋದಲ್ಲ. ವೆಂಕಟೇಶ್ವರಣ್ಣ ಏನು ಸಿಗಲ್ಲ. ಜನರ ಪ್ರೀತಿ ನೀವು ಪ್ರತಿನಿತ್ಯ ಕ್ಷೇತ್ರದಲ್ಲಿದ್ದು ಉಳಿಸ್ಕೊ ಹೋಗ್ಬೇಕಷ್ಟೇ, ಬೇರೆ ಇನ್ನೇನು ಸಿಗಲ್ಲ. ಕಾಂಗ್ರೆಸ್ನವರಿಂದ ಇನ್ನೇನು ನೀವು ಅವರೇ ಆಸ್ತಿ. ನೋಡಿ, ವೆಂಕಟೇಶ್ವರರೆಡ್ಡಿ ಅವರು ಭಾಳ ಮನನೊಂದು ಒಂದು ಮಾತನ್ನ ಹೇಳ್ತಾ ಇದ್ರು ಹಿರಿಯಕರು. ನನಗಿರ್ತಕ್ಕಂಥದ್ದು ಒಂದೇ ಸೈಟು 88 ಅಂದರೆ ನೋಡಿ ನೀವು ಹುಟ್ಟಿದ್ದು ದಿನಾಂಕ ಅಂತ ನೆನೆಸ್ಕೊಂಡು ಹೇಳ್ತಾ ಇದ್ರು. ಅಣ್ಣ, ನಮ್ಮ ಕಾರ್ಯಕರ್ತರು ನಿನ್ನನ್ನು ಇಷ್ಟು ವರ್ಷ ಬೆಳೆಸಿ ಹರಿಸಿ ಸಾಕವ್ರೆ, ನೀನು ನಾಳೆ ಮನೆ ಕಟ್ಟಬೇಕಾ ಹೇಳೋ? ಪಾಪ ಚಂದ ಇಟ್ಟು ಮನೆ ಕಟ್ತಾರೆ ನಮ್ಮ ಕಾರ್ಯಕರ್ತರು, ಅಷ್ಟು ಸದೃಢವಾದವ್ರು ನಮ್ಮ ಕಾರ್ಯಕರ್ತರು. ನಮ್ಗೆ ಯಾಕಣ್ಣ ಮನೆ? ಅವ್ರ ಮನಸ್ಸಲ್ಲೇ ಅವ್ರ ಹೃದಯದಲ್ಲೇ ನಮ್ಗೊಂದು ಸ್ಥಾನ ಕೊಟ್ಟ ಮೇಲೆ ಇನ್ನು ಅದಕ್ಕಿಂತ ಯಾಕೆ ಬಾರಣ? ಎಲ್ಲ ಬರ್ತದೆ, ಭಗವಂತ ಕೊಡ್ತಾನೆ, ಜನ ಕೊಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಯಾರೋ 5 ಲಕ್ಷ ಗ್ರಾಂಟ್ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾವ್ರ ಕಾರ್ಯಕರ್ತರು. ನೋಡಿ ಎಂತ ಚಿಂದಂತ ಕಾರ್ಯಕರ್ತರು ಇಟ್ಕೊಂಡಿದ್ದೀರಿ ನಿಮ್ಮ ತಾಲೂಕಲ್ಲಿ. ಶ್ರೀನಿವಾಸಪುರ ತಾಲೂಕಿನ ರೈತರು ಇವತ್ತು ಮಾವು ಬೆಳೆಗಾರರು ನೀವು ಎದುರಿಸ್ತಾ ಇರತಕ್ಕಂಥ ಈ ಒಂದು ಸಂಕಷ್ಟದ ದಿನಗಳು ಇವತ್ತು ನಮ್ಮ ಕಣ್ಣಾರೆ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಕಷ್ಟಪಟ್ಟು ಮಾವು ಬೆಳೆಗಾರರು ಹಗಲು ರಾತ್ರಿ ಸಾಲ ಸೋಲ ಮಾಡಿ ನೀವು ಬೆಳೆದಿರ್ತಕ್ಕಂಥ ಮಾವನ್ನ ಇವತ್ತು ಬೀದಿನಲ್ಲಿ ನೋಡ್ಕೊಂಬಂದೆ ನಾನು. ರಸ್ತೆನಲ್ಲಿ ಇವತ್ತು ಮಾವನ್ನ ಆಕ್ರೋಶ ಭರಿತವಾಗಿ ತಾವೆಲ್ಲರೂ ಚೆಲ್ಲಿದ್ದೀರಿ, ಅಸಹಾಯಕರಾಗಿದ್ದೀರಿ. ಇವತ್ತು ರಾಜ್ಯ ಸರ್ಕಾರ ಮಾವು ಬೆಳೆಗಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನ ಇವತ್ತು ಸಂಪೂರ್ಣವಾಗಿ ಕೈಯನ್ನ ಬಿಟ್ಟಿರ್ತಕ್ಕಂಥದ್ದು. ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ, ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಸಚಿವರು. ಆದರೆ ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ರೈತರು ನಮ್ಮ ನಾಡಿನಲ್ಲಿ ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಿಳಿದ ಮರುಕ್ಷಣ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ರವ್ರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರಕ್ಕೆ ಸಕಾರಾತ್ಮಕವಾಗಿ ಕೇಂದ್ರದ ಸಚಿವರು ಸ್ಪಂದನೆಯನ್ನು ಕೊಡುವ ಮೂಲಕ ರೈತರಿಗೆ ರಾಜ್ಯ ಸರ್ಕಾರನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಕ್ಕಂಥದ್ದಾಗಬೇಕು. ಜೊತೆಯಲ್ಲಿ ಕೇಂದ್ರ ಸರ್ಕಾರವು ಕೂಡ 2.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವನ್ನು ಖರೀದಿ ಮಾಡ್ತೇವೆ ಅಂತಕ್ಕಂಥ ಸಕಾರಾತ್ಮಕವಾದಂಥ ಒಂದು ಸ್ಪಂದನೆ ಅವರ ಒಂದು ಪತ್ರದ ಮೂಲಕ ನಾವು ನೋಡಿದ್ವು. ಇವತ್ತು ಕೂಡ ನನಗೆ ಹೇಳ್ತಾ ಇದ್ರು, ಇವತ್ತೇನು ಮಾವಿನ ಮಾರುಕಟ್ಟೆ ಬಳಿ ನಾವು ದಾಟ್ಕೊಂಡು ಬಂದ್ವು, ಇವತ್ತು ಇನ್ನೂ ಇದಕ್ಕಿಂತ 10 ಪಟ್ಟು ಜನ ಜಾಸ್ತಿ ಸೇರಬೇಕಾಗಿತ್ತು. ಆದರೆ ಭಾಳ ಜನ ಇವತ್ತು ಆ ಮಾರುಕಟ್ಟೆಗಳಲ್ಲಿ ಇವತ್ತು ಮಾವನ್ನು ನೀವೇನು ಬೆಳೆದಿದ್ದೀರಿ, ನಿಮ್ಮ ಜೀವನೋಪಯೋಗಕ್ಕಾಗಿ ಇವತ್ತು ಬದುಕನ್ನು ನೀವೇನು ಕಾಣ್ತಾ ಇದ್ದೀರಿ, ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಒತ್ತಡದಿಂದ ತುಂಬ ಜನ ಗ್ರಾಮಗಳಲ್ಲಿ ರೈತರು ಇವತ್ತು ಆ ಮಾರುಕಟ್ಟೆಗಳಲ್ಲೇ ಉಳಿದೋಗಿದಾರಣ. ಇಲ್ಲ ಅಂದಿದ್ರೆ ಇನ್ನೂ 10 ಪಟ್ಟು ದೊಡ್ಡ ಮಟ್ಟದಲ್ಲಿ ಜನವನ್ನು ನೀವು ನೋಡ್ಬೋದಾಗಿತ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕಣ ನೀವು ಈ ಪಕ್ಷ ಸ್ಥಾಪನೆ ಆಗಿದ್ದಿಂದನೂ ನೋಡ್ಕೊಂಡು ಬರ್ತಾ ಇದ್ದೀರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಬಹುಶಃ ಆಧುನಿಕ ಭಗೀರಥ ಅಂತಕ್ಕಂಥದ್ದನ್ನ ಈಗಾಗಲೇ ರಾಜ್ಯದ ಜನತೆ ಹಾಗೂ ದೇಶದ ಜನತೆ ಹೃದಯದಲ್ಲಿ ಒಂದು ಬಿರುದನ್ನ ಏನು ಕೊಟ್ಟಿದ್ದೀರಿ. ಅವ್ರಿಗೆ ಇರ್ತಕ್ಕಂಥ ನೀರಾವರಿ ವಿಚಾರವಾಗಿ ಆ ದೂರದೃಷ್ಟಿ, ಆ ದೂರ ಕಲ್ಪನೆಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಹೋಗಲಿ, ಕಿತ್ತೂರು ಕರ್ನಾಟಕಕ್ಕೆ ಹೋಗಲಿ, ಹಳೆ ಮೈಸೂರು ಪ್ರಾಂತ್ಯಕ್ಕೆ ಬರಲಿ, ಇವತ್ತು ಎಲ್ಲೆಡೆ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ಹಾರಂಗಿ ಜಲಾಶಯ ಇರ್ಬೋದು, ಈ ರೀತಿ ಅನೇಕ ಅಣೆಕಟ್ಟುಗಳನ್ನ ಕಟ್ಟಿರ್ತಕ್ಕಂಥದ್ದು, ಹಾರಂಗಿ, ಕಬಿನಿ, ಸಾಕಷ್ಟು ಜಲಾಶಯಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರ ಕಾಲ್ಗಡದಲ್ಲಿ ನಿರ್ಮಾಣವನ್ನು ಮಾಡಿದರು. ಇತ್ತೀಚೆಗೆ ಮೇಕೆದಾಟು ವಿಚಾರವಾಗಿ ಬಹಳ ಚರ್ಚೆ ನಡೀತಾ ಇದೆ. ಮೇಕೆದಾಟು ಅಣೆಕಟ್ಟನ್ನು ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ
ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಾಗಿರ್ಬೋದು, ಕುಮಾರಣ್ಣವರಾಗಿರ್ಬೋದು, ನಾವು ಇದನ್ನು ಕೈ ಜೋಡಿಸ್ಲಿಕ್ಕೆ ರೆಡಿ ಇದ್ದೇವೆ. ಯಾಕೆಂದರೆ ಇವತ್ತು ಮೇಕೆದಾಟು ನಿರ್ಮಾಣ ಆದರೆ ಇವತ್ತು ಆ ಭಾಗದ ರೈತರಿಗೆ ಎಲ್ಲರಿಗೂ ಕೂಡ ಇವತ್ತು ಕೃಷಿ ಮಾಡ್ತಕ್ಕಂಥದಕ್ಕೆ ಅನುಕೂಲ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಮೇಕೆದಾಟು ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದಾದರೆ ಇವತ್ತು ತಮಿಳುನಾಡಿನ ಸರ್ಕಾರ ಅನುಮತಿಯನ್ನು ಕೊಡಬೇಕಾಗ್ತದೆ. ತಮಿಳುನಾಡಿನ ಸರ್ಕಾರದ ಜೊತೆಯಲ್ಲಿ ಇವತ್ತು INDA ಮೈತ್ರಿಕೂಟದಲ್ಲಿ ಇರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ. ಉಪಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ತೂರಾಡ್ಕೊಂಡು ಹೋದ್ರು. ಅದೆಂಥದ್ದು ಪಾದಯಾತ್ರೆ ಮಾಡಿದರು. ಆದರೆ ಈಗ ಹೇಳ್ತಾರೆ, ಕುಮಾರಣ್ಣ ಅವ್ರ ಮೇಲೆ ಆಪಾದನೆ ಹೊರಿಸ್ಲಿಕ್ಕೆ ಬಯಸ್ತಾರೆ. ನೋಡಿ, ಒಂದು ಮಾತನ್ನ ಹೇಳ್ತಾನೆ, ನಮ್ಮ ನಾಡಿನ ನೆಲ ಜಲ ಭಾಷೆ ಯಾವುದೇ ವಿಚಾರ ಇರ್ಬೋದು, ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ಬೇಡ. ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಹೇಳಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅನುಮತಿಯನ್ನು ಕೊಡಿಸಿ. ಮರುಕ್ಷಣನೇ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವ್ರ ಜೊತೆ ಕೂತು ಚರ್ಚೆ ಮಾಡಿ ಅದನ್ನು ಕಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ಇವತ್ತು ನಮಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಂದರೆ KC ವ್ಯಾಲಿ ಮತ್ತು HN ವ್ಯಾಲಿ ಈ ಭಾಗದಿಂದ ಇವತ್ತು ರೈತರು ಏನು ಕೃಷಿಯನ್ನು ಬೆಳೀತಾ ಇದ್ದೀರಿ. ಆದರೆ ಯಾವ ನಿಮಗೆ ನೀರು ಇವತ್ತು ಬೆಂಗಳೂರು ನಗರದ ಕೊಳಚೆ ನೀರು ಬಂದು KC ಮತ್ತು HN ವ್ಯಾಲಿನಲ್ಲಿ ಇವತ್ತು ನಿಮ್ಮ ಕೃಷಿಯ ಜಮೀನುಗಳಿಗೆ ಹರಿತಾ ಇದೆ. ಅದರಿಂದ ಇವತ್ತು ಯಾವ ರೀತಿ ತರಕಾರಿ ಇರ್ಬೋದು, ಹಣ್ಣಿರ್ಬೋದು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಆ ಗುಣಮಟ್ಟವನ್ನು ಕಳ್ಕೊಂಡು ಇವತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿನ ಬೆಳೀತಕ್ಕಂಥ ನಮ್ಮ ಜಿಲ್ಲೆಯ ರೈತರಿಗೆ ಇವತ್ತು ಯಾವುದೇ ರೀತಿ ಸರ್ಕಾರಗಳು ನಿಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ. ಅಂತಿಮವಾಗಿ ಏನಾಗ್ತಾ ಇದೆ, ಇವತ್ತು ಬೆಂಗಳೂರು ಮಾರುಕಟ್ಟೆ ಮತ್ತೊಂದು ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇಲ್ಲಪ್ಪ, ಈ ತರಕಾರಿನೋ ಹಣ್ಣನ್ನು ನಾವು ತಗೊಂಡು ನಾವು ಸೇವಿಸಿದ್ರೆ ನಮಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಆಗ್ಬೋದು. ಮುಂದಿನ ದಿನಗಳಲ್ಲಿ ಕ್ಯಾನ್ಸರು, ಕಿಡ್ನಿ ಪೇಷಂಟ್ಸು, ಲಿವರ್ ಕಾಯಿಲೆಗೆ ಒಳಗಾಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ. ಇದನ್ನೆಲ್ಲ ತಡೆಗಟ್ಟಬೇಕಾಗ್ತದೆ. ಎತ್ತಿನೊಳೆ ಪ್ರಾಜೆಕ್ಟು ಅಂತ ಹೇಳಿದ್ರು. ಎತ್ತಿನೊಳೆ 11 ವರ್ಷದಿಂದ ಬತ್ತನೇ ಇದೆ ನೀರು. ಎತ್ತಿನೊಳೆ ಎಲ್ಲಿಗೆ ಮಾಡಿದ್ದು? ಕೋಲಾರ ಚಿಕ್ಕಬಳ್ಳಾಪುರ ಟೈಲೆಂಡ್ ಕ್ಷೇತ್ರಗಳಿಗೆ, ಟೈಲೆಂಡ್ ಜಿಲ್ಲೆಗೆ ಮಾಡಿರ್ತಕ್ಕಂಥ ಟೈಲೆಂಡ್ ಭಾಗಕ್ಕೆ ಇವತ್ತು ಎಲ್ಲಿವರೆಗೂ ಹೋಗಿದೆ ಎತ್ತಿನೊಳೆ? 12,000 ಕೋಟಿ ಎತ್ತಿನೊಳೆಗೆ ಆ ಪ್ರಾಜೆಕ್ಟ್ಗೆ ಪ್ರಾಸ್ತಾವಿಕವಾಗಿ ದುಡ್ಡು ಇಟ್ಟಿದ್ರು ಪ್ರಾರಂಭದ ಹಂತದಲ್ಲಿ. ಈಗ ಎಲ್ಲಿಗೆ ಬಂದು ನಿಂತಿದೆ ಎತ್ತಿನೊಳೆ? ಸಕಲೇಶ್ಪುರದಿಂದ ಕೆಳಗಡೆ ಇನ್ನೂ ಬಂದೇ ಇಲ್ಲ ಎತ್ತಿನೊಳೆ. ಇನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಇನ್ಯಾವ ಕಾಲಕ್ಕೆ ಬರ್ತದೆ? ಅದ್ರಿಗೆ ಎಸ್ಟಿಮೇಷನ್ ಎಷ್ಟು ಮಾಡ್ಕೊಂಡಿದ್ದೀರಿ? 12,500 ಕೋಟಿಯಿಂದ 30,000 ರಿಂದ 40,000 ಕೋಟಿ ಇವತ್ತು ಎಸ್ಟಿಮೇಷನ್ ಮಾಡ್ಕೊಂಡು ಬರೀ ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡ್ಕೊಂಡು ಕೂತವ್ರೆ ಸರ್ಕಾರದವರು. ಇವತ್ತೇನಾದರೂ ರೈತರು ಉಳಿಬೇಕು ಅಂತಕ್ಕಂಥದ್ದಾದರೆ ಸನ್ಮಾನ್ಯ ಕುಮಾರಣ್ಣವರ ಕಾಲ್ಗಡದಲ್ಲಿ ಅವ್ರು ತಗೊಂಡಂಥ ತೀರ್ಮಾನಗಳನ್ನ ನೀವು ನೋಡಿದ್ದೀರಣ್ಣ. ಇವತ್ತಿಗೂ ಕೂಡ ಹೃದಯದಲ್ಲಿ ರೈತರಿಗೂ ಸನ್ಮಾನ್ಯ ಕುಮಾರಣ್ಣ ಅವರ ಆ ಸಾಲ ಮನ್ನಾದ ಬಗ್ಗೆ ಹೃದಯದಲ್ಲಿ ಇಟ್ಕೊಂಡಿದ್ದೀರಿ. ಇದೇ 2013 ಹಾಗೂ 2018 ಮಧ್ಯೆ ಇಂದಿನ ಮುಖ್ಯಮಂತ್ರಿಗಳೇ, ಇಂದಿನ ಕಾಂಗ್ರೆಸ್ ಸರ್ಕಾರವೇ ಅವತ್ತು ಆಡಳಿತದಲ್ಲಿತ್ತು. ಬಂತು ಅವತ್ತು ಸಾಕಷ್ಟು ಬರಗಾಲ ಬಂತು. ಭಾಳ ಜನ ರೈತಾಪಿ ವರ್ಗ ನೀವು ಬೆಳೆದಂಥ ಬೆಳೆ ಮತ್ತೆ ನಿಮಗೆ ಬೆಂಬಲ ಬೆಲೆ ಸಿಕ್ಕಲಿಲ್ಲ. ನಿಮಗೇನು ಸಿಕ್ಕಬೇಕಾಗಿತ್ತೋ ಗೌರವದಿಂದ ನೀವು ವಂಚಿತರಾದ್ರಿ, ಧೃತಿಗೆಟ್ರಿ. ನಿಮ್ಮ ಮನಸ್ಸಿನ ಮೇಲೆ ಆದಂಥ ಪರಿಣಾಮಗಳು, ಸಾಲ ಸೋಲ ತಗೊಂಡಿದ್ರಿ, ಆ ಸಾಲದ ಹೊರೆಗೆ ಸಾಲವನ್ನು ತೀರ್ಸಕ್ಕಾಗ್ದಿರಾ ಕೊನೆಗೆ ಆತ್ಮಹತ್ಯೆಗೆ ಶರಣಾದರು. ಅವತ್ತು ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿರಲಿಲ್ಲ, ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದರು. ಸನ್ಮಾನ್ಯ ಕುಮಾರಣ್ಣವರು ಬಹಳ ಜನ ಹೇಳ್ತಾರೆ ಇದು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಹಳೆ ಮೈಸೂರು ಪ್ರಾಂತ್ಯ, ಕಲ್ಯಾಣ ಕರ್ನಾಟಕದ ಪ್ರಾಂತ್ಯದ ರೈತರು ಅಂತಕ್ಕಂಥ ತಾರತಮ್ಯ ಮಾಡಲಿಲ್ಲ. ನಾನು ಮೊನ್ನೆ ರಾಯಚೂರಿಗೆ ಹೋಗಿದ್ದೆ. ರಾಯಚೂರಿನಲ್ಲಿ ನಮ್ಮ ಜಿಲ್ಲೆಯ ಮಾಜಿ ಶಾಸಕರು, ಹಾಲಿ ಶಾಸಕರು ನೆನೆಸ್ಕೊಳ್ತಾ ಇದ್ರು. ರಾಯಚೂರಿನಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ರೈತಾಪಿ ವರ್ಗನ ಭೇಟಿ ಮಾಡ್ತಕ್ಕಂಥದ್ದು ಮಾಡಿ ಅವ್ರಿಗೆ ನೆರವನ್ನು ಕೊಟ್ಟು ಅವರ ಮುಂದೆ ನಿಂತು ಒಂದು ದೃಢವಾದಂಥ ಸಂಕಲ್ಪವನ್ನು ತೊಡ್ತಾರೆ. ಸಂಪೂರ್ಣವಾಗಿ ಮುಂದೆ 2018ರಲ್ಲಿ
ರಾಜ್ಯದ ಜನತೆ ನನಗೆ ಸಂಪೂರ್ಣ ಬಹುಮತ ಕೊಟ್ಟಂತ ಸಂದರ್ಭದಲ್ಲಿ ಒಮ್ಮೆ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಒಂದು ಶಪಥವನ್ನು ತಗೊಳ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.